ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನು ಮಾಡಿದ್ದಾರಪ್ಪ ಇವರು, ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ. ಇವತ್ತು ಮಟನ್ ಸಾಂಬಾರು ಮಾಡಿರೋದು, ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅಂತ ಆಯಿತಾ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಇದೇ ಥರ ನೀವು. ಓಕೆ, ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 1.5 kg ಮಟನ್ ಇದೆ. ಎಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರೋದು ಮಿಕ್ಸಿದು ಆಯಿತಾ. ಒಂದು ಮೇಕೆಯಲ್ಲಿ ಏನೇನು ಇಡುತ್ತೆ ಪಾರ್ಟ್ಸು ಅದೆಲ್ಲ ಮಿಕ್ಸಿದು ಮಟನ್. ನಮ್ಮ ಸೈಡು ಮೊಹರಮಲ್ಲಿ ಪಾಲ ಅಂತ ಹಾಕ್ತಾರೆ ಆಯಿತಾ. ನೀವು ಏನಂತೀರ ಗೊತ್ತಿಲ್ಲ ನನಗೆ. ಇದು 1.5 kg ಇದೆ. ನೆಕ್ಸ್ಟು 1-2 ಸ್ಪೂನಷ್ಟು ಖಾರ, ಆಮೇಲೆ ಮಟನ್ ಮಸಾಲ, ಉಪ್ಪು, ಅರಿಶಿಣ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಕ್ಕೆ ಲವಂಗ, ಇದು ಈರುಳ್ಳಿ ಮತ್ತು ಟೊಮೆಟೊ. ಇದು ಒಗ್ಗರಣೆ ಹಾಕ್ಕೋಬೇಕಾದ್ರೆ ಹಾಕೋಕ್ಕೆ. ನೆಕ್ಸ್ಟ್ ಕೊಬ್ಬರಿ ಮತ್ತು ಟೊಮೆಟೊ, ಈರುಳ್ಳಿ ಇದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಎಣ್ಣೆ ಆಯಿತಾ. ಸಖತ್ತಾಗಿರೋ ಮಟನ್ ಸಾಂಬಾರು ಮಾಡೋಣ ಬನ್ನಿ. ತುಂಬಾ ಸಿಂಪಲ್ ಆಯಿತಾ. ಟೇಸ್ಟು ಹಾಗೆ ಇರುತ್ತೆ, ಯಾಕಂದರೆ ಮಿಕ್ಸ್ ಇರುತ್ತಲ್ಲ ಮಟನೆಲ್ಲ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಹುರ್ಕೊಂಬಿಡೋಣಂತೆ ಆಯಿತಾ. ಇದಿಷ್ಟು ಉರಿಯೋ ಐಟಮ್. ಕೊಬ್ಬರಿ ಮತ್ತು ಟೊಮೆಟೊ, ಈರುಳ್ಳಿನ ಹುರ್ಕೊಂಬಿಡೋಣ ಫಸ್ಟ್. ಈ ಕಡೆ ಒಂದು ಸೈಡು ಮಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಆಯಿತಾ. ಖಾರ, ಉಪ್ಪು, ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಕೊಬ್ಬರಿ ಎಲ್ಲ ಹುರ್ಕೋಬೇಕಲ್ಲ, ಟೊಮೆಟೊ ಅದೆಲ್ಲ, ಅದಕ್ಕೆ ಹಂಚು ಬಿಸಿಗೆ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಿದ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಖಾರ ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಮಟನ್ ಮಸಾಲ, ನೆಕ್ಸ್ಟು ಉಪ್ಪು, ಅರಿಶಿಣ. ಕುಕ್ಕರಲ್ಲಿನೂ ಮಾಡ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟು ಕುಕ್ಕರಲ್ಲಿ ಮಾಡೋದು ನಾವು. ಎಲ್ಲ ಥರ ಮಾಡ್ತಾರೆ ಇದನ್ನೇನು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದರೊಳಗಡೆ. ಮಟನ್ ಮಾಡಬೇಕಾದ್ರೂ ಜಾಸ್ತಿ ಎಣ್ಣೆ ಹಾಕ್ಕೋಬೇಡಿ, ಯಾಕಂದರೆ ಎಣ್ಣೆ ಬಿಡುತ್ತಲ್ಲ ಅದನ್ನೇ, ಹಾಗಾಗಿ ಜಾಸ್ತಿ ಎಣ್ಣೆನೂ ಹಾಕ್ಕೋಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದು ಬ್ಲೆಡ್ ಅದರಲ್ಲೇ ಬಂದಿರುತ್ತೆ ಮಿಕ್ಸ್ ಅಂದ ತಕ್ಷಣ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋದಾಯ್ತಾ. ಇದನ್ನು ಸಪ್ರೇಟ್ ಮಾಡೋದು ತೋರಿಸಲ್ಲ, ಅದು ಶಾರ್ಟ್ಸಲ್ಲಿ ಹಾಕ್ತೀನಂತೆ. ಒಂದೇನಾದರೂ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಳಿ ಆಯಿತಾ ಕೊಬ್ಬರಿನ. ಇವಾಗ ಕೊಬ್ಬರಿ ಹುರ್ಕೊಂಡಿದ್ದೀವಿ. ಕೊಬ್ಬರಿ ತಗೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕ್ಕೋಬೇಡಿ, ಸ್ವಲ್ಪ ಎಣ್ಣೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಯಿತಾ, ಕೆಂಪಗಾಗೋ ಹಾಗೆ. ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಅಷ್ಟು ಸೇರಿ ಆದರೆ ಬೇಗ ಸಣ್ಣ ಆಗಲ್ಲದು, ಹಾಗಾಗಿ ಫಸ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂತೆ. ಇವಾಗ ನೋಡಿ, ಈರುಳ್ಳಿನ ಈ ಥರ ಇಷ್ಟು ಕೆಂಪಗಾಗ ಹುರ್ಕೋಬೇಕು. ಇದನ್ನು ತಕ್ಕೊಂಡು ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳಿ. ಕೊಬ್ಬರಿನ ಸಣ್ಣದಾಗಿ ಹಾಕ್ಕೊಂಡಿದ್ದೀವಿ. ಕೊಬ್ಬರಿ ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಆಯಿತಾ, ನೀರು ಹಾಕ್ಕೋಬೇಡಿ. ಇವಾಗ ನೆಕ್ಸ್ಟು ಟೊಮೆಟೊ ಹಾಕ್ಕೋತಾ ಇದ್ದೀವಿ. ಮಸಾಲೆ ರುಬ್ಬಕ್ಕೆ 1 ಟೊಮೆಟೊ, ಮತ್ತು ಅದ್ರೊಳಗಡೆ ಹಾಕ್ಕೋಬೇಕಾದ್ರೆ 1 ಟೊಮೆಟೊ. 2 ತೊಗೊಂಡಿರೋದು ನಾವು. ತುಂಬ ದೊಡ್ಡದೇನಿಲ್ಲ, ಚಿಕ್ಕ ಚಿಕ್ಕದು ಕಾಣಿಸುತ್ತಲ್ಲ ಅಷ್ಟೇ. ಈರುಳ್ಳಿನೂ ಅಷ್ಟೇ ಸೇಮ್.
ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಇದು ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದು ಇಷ್ಟು ಕೆಂಪಗಾದರೆ ಸಾಕು. ಇವಾಗ ಇದನ್ನು ತಕ್ಕೊಂಬಿಡಿ. ನೆಕ್ಸ್ಟ್ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಆರೋಕ್ಕೆ ಬಿಡಿ. ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಡಿ. ಇವಾಗ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದು ಹಾಗೆ ಸಣ್ಣಗಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಕುಕ್ಕರ್ ಬಿಸಿ ಆದ ತಕ್ಷಣ ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ ಆಯಿತಾ, ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಮಟನಲ್ಲಿ ಬಂದಿರುತ್ತೆ ನೋಡಿ, ಇದಕ್ಕೆ ಕೊಬ್ಬು ಅಂತಾರೆ, ಇದನ್ನು ಹಾಕ್ಕೊಳ್ಳಿ ಆಯಿತಾ. ಇದರಲ್ಲೇ ಎಣ್ಣೆ ಅಂಶ ಇರೋದು. ಇದು ಹಾಕಿದ ತಕ್ಷಣ ಎಣ್ಣೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ದೂರ ನಿಂತ್ಕೊಳ್ಳಿ, ಸಿಡಿಯುತ್ತದು ನೋಡಿ. ಅದಿಷ್ಟು ಕೆಂಪಗಾಗಬೇಕು ಸ್ವಲ್ಪ. ನೆಕ್ಸ್ಟು ಚಕ್ಕಿ ಲವಂಗ ಜಾಸ್ತಿ ಏನು ಹಾಕ್ಕೋಬೇಡಿ, ಸುಮ್ಮನೆ ಒಂದು 4 ಅಷ್ಟೇ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅದು ವಾಸನೆ ಎಲ್ಲ ಹೋಗಲಿ ಆಯಿತಾ, ಹಸಿ ವಾಸನೆ ಎಲ್ಲ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾವು ಮಟನಲ್ಲೂ ಮಿಕ್ಸ್ ಮಾಡಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಇವಾಗ ಒಗ್ಗರಣೆ ಹಾಕ್ಕೋಬೇಕಾದ್ರೂ ಸ್ವಲ್ಪ ಹಾಕ್ಕೋಬೇಕು. ಇವಾಗ ಮಟನ್ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ, ಆವಾಗಲೇ ಅದನ್ನು ಅದರೊಳಗಡೆ ಹಾಕ್ಕೊಳ್ಳೋದು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೂಡ್ಕೊಂಡಿದೆ ನೋಡಿ. ಟೊಮೆಟೊ ಇನ್ನೂ ಹಾಕಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಎಣ್ಣೆ ಎಲ್ಲ ಕೂಡ್ಕೋಬೇಕು, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಟನ್ಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಖಾರ, ಹಂಗಾಗಿ ಇನ್ನು ಸ್ವಲ್ಪ ಖಾರ ಹಾಕೋತಾ ಇದೆ. ಇವಾಗ ಖಾರ ಹಾಕ್ಕೊಂಡು ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದೆ. 1 ನಿಮಿಷ ಬಿಡಬೇಕು ಮಿಕ್ಸ್ ಮಾಡಿದ ಮೇಲೆ. ಇವಾಗ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ಏನಿದ್ರು ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ಆಯಿತಾ. ರೊಟ್ಟಿಗಾಗಿರ್ಬೋದು, ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಪರೋಟಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಆಯಿತಾ. ಒಂದ್ಸಾರಿ ಟ್ರೈ ಮಾಡಿ. ಇವಾಗ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಚಿಕ್ಕದೇ ಹಾಕ್ಕೊಂಡಿರೋದು. ಅದರಲ್ಲಿ ಇನ್ನೊಂದೆರಡು ಈರುಳ್ಳಿ ಇತ್ತನ್ಸುತ್ತೆ, ಹಾಗಾಗಿ ಅದು ಇವಾಗ ಬಂದಿದೆ ನೋಡಿ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇನ್ನೂ ನೀರು ಒಂದು ಸ್ವಲ್ಪನೂ ಹಾಕಿಲ್ಲ. ಇವಾಗ ತಾನೇ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಹೋಗುತ್ತೆ. ಸ್ವಲ್ಪನೂ ನೀರು ಹಾಕಿಲ್ಲ, ನಾವು ನೀರೇ ಹಾಕಿಲ್ಲ. ಇವಾಗ ನೋಡಿ ತಾನೇ ಹೆಂಗೆ ನೀರು ಬಿಡ್ತಾ ಇದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಅಂತ ಆಯಿತಾ. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಫಸ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳೋಣಂತೆ. ನೋಡಿ ಘಮ್ ಅಂತ ಬರ್ತಾ ಇದೆ ಸ್ಮೆಲ್ಲು.
ನಾವಿನ್ನೂ ನೀರೇ ಆ್ಯಡ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಖಂಡಿತ ಈ ಥರ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಆಯಿತಾ. ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆನ, ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣಂತೆ. ಇದರಲ್ಲಿ ಕೊಬ್ಬರಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಇರೋದು, ಮತ್ತು ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಿದು. ಸ್ವಲ್ಪ ವಾಸನೆ ಇರುತ್ತಲ್ಲ, ಸ್ವಲ್ಪ ಹಸಿ ಹಸಿ, ಹಾಗಾಗಿ ಸ್ವಲ್ಪ ಹೊತ್ತು ಬಿಡೋಣ. ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿತಾ. ಒಬ್ಬೊಬ್ಬರು ಗಟ್ಟಿಯಾಗಿ ಸಾಂಬಾರು ಬೇಕು ಅಂತಾರೆ, ಒಬ್ಬೊಬ್ಬರು ನೀರಾಗಿರ್ಬೇಕಂತಾರೆ. ಹಾಗಾಗಿ ನಿಮಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇನ್ನೂ ನೀರು ಹಾಕಿಲ್ಲ ನೋಡಿ. ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಆಹಾ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಮ್ಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸಿಲಿ ಮಸಾಲೆ ರುಬ್ಬಿದ್ವಲ್ಲ, ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು 3 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀರು ಇರುತ್ತಲ್ಲ ಇದರಲ್ಲಿ, ಹಾಗಾಗಿ 3 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. 3 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀವಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 4ರಿಂದ 5 ವಿಸಿಲ್ ಆದರೆ ಚೆನ್ನಾಗಿರೋ ಮಟನ್ ಸಾಂಬಾರು ರೆಡಿಯಾಗಿರುತ್ತೆ ಆಯಿತಾ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀವಿ. 4ರಿಂದ 5 ವಿಸಿಲ್ ಆದ ತಕ್ಷಣ ತೋರಿಸ್ತೀನಂತೆ. ನೆಕ್ಸ್ಟು ಸ್ವಲ್ಪ ಮೆಸ್ಸಿಯಾಗಿದೆ ಏನು ಅನ್ಕೋಬೇಡಿ. ಇವಾಗ 4ರಿಂದ 5 ವಿಸಿಲ್ ಆಗಿದೆ. ಇದು ಪೂರ್ತಿ ವಿಸಿಲ್ ಹೋಗಲಿ ಆಯಿತಾ. ಪೂರ್ತಿ ವಿಸಿಲ್ ಹೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಂತೆ ಆಯಿತಾ. ಇವಾಗ ಸೀಟಿ ಎಲ್ಲ ಹೋಗಿದೆ, ಓಪನ್ ಮಾಡ್ತಾ ಇದೆ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ ಆಯಿತಾ. ನಾವು ಎಣ್ಣೆನೂ ಜಾಸ್ತಿ ಹಾಕಿಲ್ಲ ನೋಡಿದ್ರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ನೋಡಿದ್ರೆ ಜಾಸ್ತಿ ಎಣ್ಣೆ ಹಾಕಿಲ್ಲ. ಮತ್ತೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣಂತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್ ಬಾಯ್.